ನಾನು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಇಂದಿಗೆ 1 ವರ್ಷ 20 ದಿನಗಳಾಗಿದೆ. ನನ್ನ ಸಾರ್ಥಕದಲ್ಲಿ ಇದರ 2ನೇ ಕಾನ್ವೊಕೇಶನ್ ತಾರೀಕು 11 ಗಂಟೆಗೆ ನಮ್ಮ ಬಯಲು ಮಂದಿರದಲ್ಲಿ, ನಮಗೆ ಆಡಿಟೋರಿಯಂ ಇಲ್ಲ, ಆದ್ದರಿಂದ ನಾವು ಬಯಲು ಮಂದಿರದಲ್ಲೇ ಒಂದು ಆಡಿಟೋರಿಯಮನ್ನು ನಿರ್ಮಿಸಿ ನಾವು ಕಾನ್ವೊಕೇಶನನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ 13ನೇ ಘಟಿಕೋತ್ಸವ. ಈ 13ನೇ ಘಟಿಕೋತ್ಸವ ನಡೀತಕ್ಕಂಥ ಸಮಯ 11 ಗಂಟೆಯಿಂದ 12:30 ಗಂಟೆಗೆ ನಮ್ಮ ಘನವೆತ್ತ ರಾಜ್ಯಪಾಲರು ನೀಡಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ನಮ್ಮ ಘಟಿಕೋತ್ಸವ ಸಮಾರಂಭ ನಡೆಯುತ್ತದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ 1 ವರ್ಷದಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದು ಉತ್ತಮ ಅಂಕಗಳನ್ನು ಪಡೆದಿರತಕ್ಕಂಥ 51 ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಂಶೋಧನಾ ಅಭ್ಯರ್ಥಿಗಳಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶಾತಿ ಪಡೆದು 59 ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇದನ್ನು ನಮ್ಮ ಘನವೆತ್ತ ರಾಜ್ಯಪಾಲರು ಅಭ್ಯರ್ಥಿಗೆ ನೀಡಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯವು 1 ವರ್ಷದಿಂದ ತಮ್ಮೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಪರೀಕ್ಷಾಂಗ ವಿಭಾಗವನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿದೆ ಮತ್ತು ಪರೀಕ್ಷೆ ಮುಗಿದ 3 ದಿನಗಳಿಗೆ ಎಲ್ಲ ಫಲಿತಾಂಶಗಳನ್ನು ಪ್ರಕಟಿಸಿ ಯಾವುದೇ ಮಕ್ಕಳಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನಾವು ಕೊಟ್ಟಿರ್ತೀವಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ಅದು ತಾವುಗಳು ಕಾಲೇಜಿನ ನಮ್ಮ ಅಪ್ಲಿಕೇಶನ್ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಕೇಳ್ಬೋದು. ಇಲ್ಲಿ ಸ್ವಲ್ಪ ಅಡಚಣೆಗಳಿವೆ. ಯಾವೆ ಅಂದರೆ 2020ರಿಂದ ಮಕ್ಕಳು NEP ಮತ್ತು SEP ಇದರ ಬಗ್ಗೆ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಸುಮಾರು 40-50 ಕಿಲೋಮೀಟರ್ಗಳಿಂದ ಮಕ್ಕಳು ನಮ್ಮ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗಕ್ಕೆ ಅಲೆದು ಸುಸ್ತಾಗ್ತಿದ್ರು. ಅದರ ಬಗ್ಗೆ ತಾವುಗಳು ಕೂಡ ನಮ್ಮ ಗಮನಕ್ಕೆ ನಿಮ್ಮ ಪತ್ರಿಕೆಗಳ ಮುಖಾಂತರ ತರ್ತಾ ಇದ್ರಿ. ಈಗ ತಮಗೆ ಗೊತ್ತಿದೆ ಯಾವುದೇ ರೀತಿಯ ಆ ಥರ ಅಡಚಣೆ ಇಲ್ಲ ಅಂತ. ಅದನ್ನು ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಮುಂದೆ ಏನಾದರೂ ಈ ಥರ ಅವ್ಯವಹಾರಗಳಾಗಲಿ ಅಡಚಣೆಗಳಾಗಲಿದ್ದಾಗ ತಾವೆಲ್ಲರೂ ನಮ್ಮ ಗಮನ ತರೋದು ನಿಮ್ಮ ಕರ್ತವ್ಯ. ಅದನ್ನು ಅತ್ಯುನ್ನತವಾಗಿ ಮಕ್ಕಳಿಗೆ ಅಭಿವೃದ್ಧಿ ನಮ್ಮದು. ನೀವು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದೀರಿ. ಈ ವಿಶ್ವವಿದ್ಯಾನಿಲಯವನ್ನು ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಳ್ಳೋ ಹೋಗುವ ಅವಶ್ಯಕತೆ ಇದೆ ಅಂತ ತಾವೆಲ್ಲ ಪ್ರಯತ್ನ ಪಟ್ಟು ನಮ್ಮಲ್ಲಿ ಆಗಬೇಕಂತ ಏನು ಅವ್ಯವಸ್ಥೆಗಳ ಬಗ್ಗೆ ಗಮನ ಸೆಳೆದಿದ್ದೀವಿ. ತಾವು ಗಮನ ಸೆಳೆದ ನಂತರ ನಾವು ಅದರ ಬಗ್ಗೆ ಆಕ್ಟಿವ್ ಆಗಿ ಕೆಲಸ ಮಾಡೋದು, ಅತ್ಯುತ್ತಮ ಕೆಲಸ ಮಾಡೋದು ಅನುಕೂಲ ಆಗುತ್ತೆ. ಆದ್ದರಿಂದ ನಿಮಗೆಲ್ಲರಿಗೂ ಫಸ್ಟ್ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂದು ಏನು ನಮ್ಮ ಕಾನ್ವೊಕೇಶನ್ ನಡೀತಾ ಇದೆ ಅದರ ಪ್ರಕಾರ ಈ ವಿಶ್ವವಿದ್ಯಾನಿಲಯವು ಆನ್ರಿ ಡಾಕ್ಟರೇಟ್ಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ಸಿಂಡಿಕೇಟ್ ಮೆಂಬರ್ಸು ಪಬ್ಲಿಕ್ ಕಡೆಯಿಂದ ನಮಗೆ ಸುಮಾರು 9 ಅಪ್ಲಿಕೇಶನ್ ಬಂದಿದ್ದು. ಈ 9 ಅಪ್ಲಿಕೇಶನನ್ನು ನಾವು ಗವರ್ನರ್ಗೆ ಕಳಿಸಿದಾಗ ಘನವೆತ್ತ ಗವರ್ನರ್ ಅವರು ರಾಜ್ಯಪಾಲರು ಒಂದು ಕಮಿಟಿಯನ್ನು ಮಾಡಿರ್ತಾರೆ. ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಅದು ಇಲ್ಲಿರೋರಲ್ಲ, ಎಲ್ಲರೂ ಹೊರಗಡೆಯವರೇ ಇರ್ತಾರೆ. ಆ ಹೊರಗಡೆಯವರು ಅವರ ಬಯೋಡೇಟಾವನ್ನೆಲ್ಲ ಪರೀಕ್ಷೆ ಮಾಡಿ ನಾವು ಏನು ಕಳಿಸಿದ್ದೀರಿ 9ರಲ್ಲಿ 3 ದಿನಗಳನ್ನು
3 ಹೆಸರಾಂತ ವ್ಯಕ್ತಿಗಳನ್ನು ಅವರು ನಮಗೆ ಲಿಸ್ಟ್ ಇದು ಮಾಡಿ ಅವರಿಗೆ ಡಾಕ್ಟರೇಟ್ ಕೊಡಿ ಅಂತ ಕಳಿಸಿದೆ. ಅದರ ಪ್ರಕಾರ ನಮಗೆ ವಸುಂಧರಾ ಭೂಪತಿ, ಡಾಕ್ಟರ್ ವಸುಂಧರಾ ಭೂಪತಿ ಅಂತ ಸಂಡೂರವರು, ಅವರಿಗೆ ಯಾರು ವಸುಂಧರಾ ಭೂಪತಿ ಅಲ್ಲ, ಅವರು ಸಂಡೂರವರು, ಸಂಡೂರಿನ ಎಕ್ಸ್ MLA ಅವರ ಧರ್ಮಪತ್ನಿಯವರಾಗಿರ್ತಾರೆ. ಅಲ್ಲ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಾದ ಪ್ರಕಾರ ಸಂಡೂರವರು, ಸಂಡೂರಿನ MLA ಆಗಿದ್ರು ಯು ಭೂಪತಿ ಅಂತ ಅವರ ಪತ್ನಿಯವರು, ಮತ್ತು ಹೆಸರಾದಂಥ ಆಯುರ್ವೇದಿಕ್ ಡಾಕ್ಟರ್ ಅಂತ ಅವರು ಹೇಳಿದ್ದಾರೆ, ಕೇಳಿದ್ದೀನಿ. ಆಮೇಲೆ ಬಾವಿಹಳ್ಳಿ ನಾಗನಗೌಡ, ಬಿಹಳ್ಳಿ ನಾಗನಗೌಡ ಅವರು ಸಂಡೂರವರೇ. ಮತ್ತೆ ಇನ್ನೊಂದು ಇರ್ಫಾನ್ ರಜಾಕ್ ಅಂತ ಒಬ್ಬರು. ಇದು ಕಂಪ್ಲೀಟ್ ಆಗಿ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ 3 ಹೆಸರುಗಳು, ಏನು 9 ಜನದಲ್ಲಿ. ನಾನು ಲಾಸ್ಟ್ ಟೈಮ್ ಕೂಡ ತಮ್ಮ ಹತ್ರ ಹೇಳಿದೆ, ನಿಮ್ಮಲ್ಲಿನೂ ಯಾರಾದರೂ ಇದ್ದರೆ ನೀವು ಕಳಿಸ್ಬೋದು. ಅದು ಸಿಂಡಿಕೇಟಲ್ಲಿ ಇಟ್ಟು ಸಿಂಡಿಕೇಟಲ್ಲಿ ಅಪ್ರೂವ್ ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ನಾವು ತೆಗೆದುಕೊಂಡು ಅದನ್ನು ಗೌರವಕ್ಕೆ ಹಾಕ್ತೀರಿ, ಗವರ್ನರ್ ಆಫೀಸ್ಗೆ, ಮಾನ್ಯ ರಾಜ್ಯಪಾಲರ ಅಂಗಡಿಗೆ ಹಾಕ್ತೀರಿ. ಅವರು ಒಂದು ಕಮಿಟಿಯನ್ನು ಮಾಡಿ ಯಾವುದೇ ರೀತಿಯ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ, ಅದನ್ನು ಅವರು ಭಾಳ ನೀಟಾಗಿ ಇದು ಮಾಡಿ ಸೋಷಿಯಲ್ ರೆಸ್ಪಾನ್ಸಿಬ್ ಪ್ರಕಾರ ಅವರು ನಮಗೆ ಕಳಿಸಿದ್ದಾರೆ. ಅದು ನಾವು ನಾಳಿನ ನಮ್ಮ ಘಟಿಕೋತ್ಸವ ಸಮಾರಂಭದಲ್ಲಿ ಆ ಗೌರವ ಡಾಕ್ಟರೇಟನ್ನು ಅವರು ಪ್ರದಾನ ಮಾಡ್ತಾ ಇದ್ದೀವಿ. ಇಷ್ಟು ನನ್ನ ಕಳಕಳಿಯ ಮನವಿ. ನೀವೆಲ್ಲರೂ ನಮಗೆ ಸಹಕರಿಸಿ ನನ್ನ ಘಟಿಕೋತ್ಸವದಿಂದ ನಿಮ್ಮ ಘಟಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಇಲ್ಲಿನ ಮಕ್ಕಳಿಗೆ, ಏನು ವಿದ್ಯಾವಂತರಾಗಿ ಹೋಗ್ತಕ್ಕಂಥ ಮಕ್ಕಳಿಗೆ ಅತ್ಯಂತ ಸಂತೋಷವಾಗಿ ಅವರಿಗೆ ಒಂದು ಘಟಿಕೋತ್ಸವ ಪದವಿಯನ್ನು ಪ್ರಮಾಣ ಮಾಡಲು ನಾವು ಸಂತೋಷ ಆಗುತ್ತೆ ಅಂತ ನನಗೆ ಭಾಳ ಖುಷಿ ಆಗುತ್ತೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ಮನವಿ, ನೀವೆಲ್ಲ ನಮಗೆ ಸಹಕರಿಸಿ ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಬಹುದು.